6ನೇ ತಾರೀಕು ಆಗಿರ್ಬೋದು, 6ನೇ ತಿಂಗಳಾಗಿರ್ಬೋದು, ಅಥವಾ 6, 15, 24ನೇ ತಿಂಗಳಲ್ಲಿ ಆಗಿರ್ಬೋದು. ನೋಡಿ ಸಮುದ್ರ ಹೇಗೆ ಉಕ್ಕುತ್ತಾ ಇದೆ ಅಂತಂದರೆ, ಏನು ಈ ಭೂಕಂಪನ ಆಯಿತು ಅಲ್ಲಿ ಸಮುದ್ರದ ಒಂದು ಅಟ್ಟಹಾಸನೂ ಜಾಸ್ತಿ ಆಯಿತು. ಸುನಾಮಿ ಅಂತಂದ್ರೆ ಭಯ ಆಗುತ್ತೆ, ಯಾಕಂದರೆ ಭೂಕಂಪ ಆದಾಗ ಹೇಗೋ ಹಾಗೆ ಬಚಾವಾಗ್ಬೋದು. ಆದರೆ ಈ ಸುನಾಮಿಯಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಯಾಕಂದರೆ ಆ ನೀರು ಅನ್ನೋದು ಹೇಗೆ ನಮ್ಮನ್ನು ಅಟ್ಯಾಕ್ ಮಾಡುತ್ತೆ ನೋಡಿ. ಯಾಕಂದರೆ ಒಂದೇ ಒಂದು ಪರ್ಸೆಂಟ್ ಕೂಡ ನಾವು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಅಂದರೆ ಈ ದೇಶ ನಾಶಕ್ಕೆ ಆ ಒಂದು ಡೇಟಲ್ಲೇ ಆಗಿದೆ, ಅದು ಒಂದು ಕಾರಣ ಆಗುತ್ತೆ. ಜೊತೆಗೆ ಈ ಡೇಟಲ್ಲಿ ಏನಪ್ಪ ಅಂತಂದರೆ, ಈ 6ನೇ ತಾರೀಕು ಹುಟ್ಟಿರೋರು, 8ನೇ ತಾರೀಕು ಹುಟ್ಟಿರೋರು, 1ನೇ ತಾರೀಕು ಹುಟ್ಟಿರೋರು, ಮತ್ತು ಪ್ರತಿ ಸತಿನೂ ನಾನು ಹೇಳ್ಕೊಂಡು ಬಂದೆ, ಈಗಾಗಲೇ 6ನೇ ತಿಂಗಳಿದು, ವರ್ಷದ 6 ತಿಂಗಳಾಗೋಗಿದೆ. ಈ 6ನೇ ತಿಂಗಳವರೆಗೂ ನಾನು ಹೇಳಿರೋ ಡೇಟಲ್ಲೇ ಕೆಲವೊಂದು ಸುಮಾರು ಇನ್ಸಿಡೆಂಟ್ಗಳು, 1ನೇ ತಾರೀಕು ಆಗಿರ್ಬೋದು, 18ನೇ ತಾರೀಕು ಆಗಿರ್ಬೋದು. ಮೊನ್ನೆ 18ನೇ ತಾರೀಕು ಕೂಡ ಏನೋ ಆಯಿತು. ನಾನು ಅವತ್ತು ಹೇಳಿದೆ, ಯಾರಿಗೋ ಅದೇ ಚಿತ್ರನಟ ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. 40 ವರ್ಷಕ್ಕೇನೆ ಅವರು ಸೀರಿಯಲ್ ಎಲ್ಲ ಪ್ರೊಡ್ಯೂಸ್ ಮಾಡ್ತಾರಲ್ಲ, ದಿಲೀಪ್ ರಾಜ್ ಅವರು. ಹೌದು, 18ನೇ ತಾರೀಕೆ ಆಗಿರುತ್ತೆ ಅನಿಸುತ್ತೆ. ಅದು ಆ ಡೇಟ್ಗೆ ಕನೆಕ್ಟ್ ಆಗ್ತಿದೆ. ಅಂದರೆ ಫಸ್ಟ್ ಹೇಳಿದೆ, ಯಾರಾದರೂ ದೊಡ್ಡ VIP ಗಳ ಒಂದು ಹೆಸರು ಅಥವಾ ಯಾರಾದರೂ ಒಬ್ಬರು ಸಾಯ್ಬೋದು ಈ ಡೇಟಲ್ಲಿ ಹುಟ್ಟಿದವ್ರಿಗೆ. ಮತ್ತು ಆ ತಿಂಗಳಲ್ಲಿ ಎಲ್ಲೋ ಒಂದು ಕಡೆ ತೊಂದರೆಗಳಾಗ್ತಾ ಹೋಗುತ್ತೆ, ಆ ಡೇಟ್ ಅವ್ರಿಗೆ ಕೂಡ ತೊಂದರೆಗಳಾಗುತ್ತೆ ಅಂತ ಹೇಳಿದ್ದೆ. ನೋಡಿ ಯಾವ ಮಟ್ಟಕ್ಕೆ ಅಲ್ಲಿ ಭೂಕಂಪ ಆಗಿದೆ ಅಂತ ಅಂದರೆ, ಜನ ತುಂಬ ಹೆದರಿದ್ದಾರೆ. ಮಕ್ಕಳು ಮರಿ, ಯಾವುದೋ ಒಂದು ಮಗುನ ತಾಯಿ ಪಾಪ ಮನೆಯಿಂದ ಹೊರಗಡೆ ಎತ್ಕೊಂಡೋಕ್ಕೆ ಹರಸಾಹಸ ಮಾಡ್ತಿದ್ದೆ, ಆಗ್ತಾಯಿಲ್ಲ, ಅಲ್ಲಲ್ಲೇ ಬಿದ್ದು ಒದ್ದಾಡ್ತಿದ್ದಾರೆ. ಈ ರೀತಿ ಭೂಕಂಪನ ಆಗಿದೆ. ಹಾಗಾಗಿ ಆ ಡೇಟು ಕೂಡ ಪಾಸಿಟಿವ್ ಆಗುತ್ತೆ. ಆ ಡೇಟಲ್ಲೂ ಇಂಥ ಡೇಟಲ್ಲೇ ಆಗುತ್ತೆ, ಇಂಥ ತಿಂಗಳಲ್ಲೇ ಆಗುತ್ತೆ. ಇದೇ 6ನೇ ತಿಂಗಳು, ಇನ್ನೂ ಸಾಕಷ್ಟು ಡೇಟ್ಗಳಿದ್ದಾವೆ. 15ನೇ ತಾರೀಕು ಬಂದಿಲ್ಲ, ಇನ್ನು ಇವಾಗ 8 ಅನ್ನೋದು ಫಸ್ಟ್ ಡೇಟ್ ಆಗಿರುತ್ತೆ. 1ನೇ ತಾರೀಕು ಆಯಿತು, 6ನೇ ತಾರೀಕು ಆಯಿತು, 8ನೇ ತಾರೀಕು. ಇದೇ ರೀತಿ ಮತ್ತೆ 10ನೇ ತಾರೀಕು ಬರುತ್ತೆ ಇದೇ 6ನೇ ತಿಂಗಳಲ್ಲಿ, ಮತ್ತು 17ನೇ ತಾರೀಕು ಬರುತ್ತೆ. ಹೀಗೆ ಈ 8 ಅನ್ನೋದು ಎಲ್ಲಿ ಬರುತ್ತೆ. ಮತ್ತು ನೋಡಿ ನಿನ್ನೆ ಕೂಡ 8 and 6 ಕಾಂಬಿನೇಷನ್ನು, ಡೇಟ್ ಪೂರ್ತಿ ಕೌಂಟ್ ಮಾಡಿದಾಗ 24, ಅಂದರೆ ಅಲ್ಲೂ ಕೂಡ 6 ಬರುತ್ತೆ. 8, 6 ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಈ ದಿನಗಳಲ್ಲಿ ಈ ಡೇಟಲ್ಲಿ ಹುಟ್ಟಿರೋರು ಮತ್ತು ಈ ವೆಹಿಕಲ್ ನಂಬರು, ಫೋನ್ ನಂಬರು ಎಲ್ಲಿ ಇವ್ರಿಗೆ 8, 888, 6 ಈ ರೀತಿ ಇರುತ್ತೋ ಅವರೆಲ್ಲರಿಗೂ ಏನಾದರೂ ಒಂದು ತೊಂದರೆಗಳು, ಲಾಸ್ ಆಗುವಂಥದ್ದು ಇದೆಲ್ಲವೂ ಆಗ್ತಿರುತ್ತೆ. ಅಂದರೆ ಈ ವರ್ಷದ ಅತಿ ಡೇಂಜರ್ ನಂಬರು 8 ಅಂತ ಹೇಳಿದೆ. ಅತಿ ಡೇಂಜರ್ ಒಂದು ಕಲರ್ ಕೂಡ ಬ್ಲ್ಯಾಕ್ ಅಂತ ಹೇಳಿದ್ದೆ, ಬ್ಲ್ಯಾಕು ಮತ್ತು ಬ್ಲೂ ಅಂತ ಹೇಳಿದೆ. ಸೊ ಈ ಕಲರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಏನು ಬೇಡ, ಯಶ್ ಅವ್ರದ್ದು 8ನೇ ತಾರೀಕು 8 ಅಂತ ಅಂದರೆ ನೋಡಿ, ಅವರು ಒಂದು ಟಾಕ್ಸಿಕ್ ಅನ್ನೋ ಸಿನಿಮಾನ ಒಂದು ಟ್ರೀಸರ್ ಬಿಡ್ತಾರೆ ಈ ವರ್ಷ 2026. ನಾನು ಸ್ಟಾರ್ಟಿಂಗೇ ಹೇಳಿದ್ದೆ, ಯಶ್ ಅವ್ರು ಕೂಡ 8ನೇ ತಾರೀಕು ನೋಡೋಣ ರಿಲೀಸ್ ಆಗುತ್ತಾ ಇಲ್ವಾ ಅಂತ. ಬಟ್ ಇವತ್ತಿನವರೆಗೂ ಅದೇನೋ ಒಂಚೂರು ಕಾಂಟ್ರವರ್ಸಿಯಾಗಿ ಅದು ಬ್ಯಾನ್ ಆಗಿ ಇವತ್ತಿನವರೆಗೂ ಅವ್ರಿಗೆ ಒಂದು ಸಿನಿಮಾ ಬಿಡುಗಡೆ ಮಾಡೋಕ್ಕೆ ಪೋಸ್ಟ್ಪೋನ್ ಆಗಿದೆ, ಸಿನಿಮಾ ರಿಲೀಸ್ ಕೂಡ ಸಿನಿಮಾ ಬಿಡುಗಡೆ ಮಾಡೋಕ್ಕೆ ಆಗ್ತಾ ಇಲ್ಲ.